Advanced Corporate Accounting, Chapter 4, Liquidation of Companies, Session 28. Legal provisions for internal reconstruction. In the previous class, we discussed about the difference between internal external reconstruction, meaning of internal reconstruction. Now let us proceed with legal provision for internal reconstruction. Section 100 to 105 of the Companies Act 1956 contain the legal provision relating to internal reconstruction, which involves, in essence, an alteration of the share capital and adjustments in the values of assets and liabilities. Illegal provision internal reconstruction ಅನ್ನ ಸೆಕ್ಷನ್ 100ರಿಂದ 105 ಕಂಪನೀಸ್ ಆಕ್ಟ್ 1956 ಅಲ್ಲಿ ಡಿಸ್ಕಸ್ ಮಾಡಲಾಗುತ್ತೆ. ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಮೇನ್ ಆಗಿ ಕನ್ಸಿಡರ್ ಮಾಡುವಂಥದ್ದು ಶೇರ್ ಕ್ಯಾಪಿಟಲ್ನ ಒಂದು ಬದಲಾವಣೆಗಳನ್ನು ಮಾಡ್ತಾರೆ. ಆಲ್ಟ್ರೇಷನ್ಸ್ ಇನ್ ದ ಶೇರ್ ಕ್ಯಾಪಿಟಲ್. ಶೇರ್ ಕ್ಯಾಪಿಟಲ್ ಆಲ್ಟ್ರೇಷನ್ ಹೇಗಾಗುತ್ತೆ ಅಂದ್ರೆ ಮೇ ಬಿ ಹೊಸದಾಗಿ ಈಕ್ವಿಟಿ ಶೇರ್ಸ್ ಅನ್ನ ಇಶ್ಯೂ ಮಾಡುವಂಥದ್ದಾಗಿರ್ಬಹುದು ಅಥವಾ ಹಳೆ ಪ್ರಿಫರೆನ್ಸ್ ಶೇರ್ಸ್ ಅನ್ನ ಪೇ ಆಫ್ ಮಾಡುವಂಥದ್ದು. ಈ ತರ ಶೇರ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ಸ್ ಆಗುತ್ತೆ. ಅದರ ಜೊತೆಗೆ ವ್ಯಾಲ್ಯೂಯೇಷನ್ ಆಫ್ ದ ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ಕೂಡ ಚೇಂಜ್ ಆಗುತ್ತೆ. ದಿಸ್ ಇಸ್ ಒನ್ ವೇ ಆಫ್ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್. ಮೇನ್ ಆಗಿ ಇರುವಂಥದ್ದು ಶೇರ್ ಕ್ಯಾಪಿಟಲ್ನ ಆಲ್ಟ್ರೇಷನ್ಸ್. ಈ ಶೇರ್ ಕ್ಯಾಪಿಟಲ್ ಆಲ್ಟ್ರೇಷನ್ ಯಾವ ವಿಧದಲ್ಲಿ ಮಾಡಬಹುದು ಅಂದ್ರೆ, ಒಂದು ರಿಡಕ್ಷನ್ ಇನ್ ಶೇರ್ ಕ್ಯಾಪಿಟಲ್. ನಾವು ಶೇರ್ ಕ್ಯಾಪಿಟಲ್ ಅನ್ನ ಕಡಿಮೆ ಮಾಡುವಂಥದ್ದಾಗಿರ್ಬೋದು. ಐದರ್ ನಂಬರ್ ಆಫ್ ಶೇರ್ಸ್ ಅನ್ನ ಕಡಿಮೆ ಮಾಡಬಹುದು ಅಥವಾ ಫೇಸ್ ವ್ಯಾಲ್ಯೂ ಆಫ್ ದ ಶೇರ್ಸ್ ಅನ್ನ ಕೂಡ, ಡಿನಾಮಿನೇಷನ್ ಆಫ್ ದ ಶೇರ್ಸ್ ಅನ್ನ ಕೂಡ ನಾವು ಕಡಿಮೆ ಮಾಡಬಹುದು. ಎರಡು ವಿಧದಲ್ಲಿ ಶೇರ್ ಕ್ಯಾಪಿಟಲ್ ಅನ್ನ ರೆಡ್ಯೂಸ್ ಮಾಡಬಹುದು. ಇದು ಇಟ್ ಈಸ್ ನಥಿಂಗ್ ಬಟ್ one kind of internal reconstruction where we are going to alter the share capital. Next to consolidation. ಎಲ್ಲ ಓವರ್ ಆಲ್ ಆಗಿ ನಾವು ನಮ್ಮ ಶೇರ್ ಕ್ಯಾಪಿಟಲ್ ಅನ್ನ ಬದಲಾವಣೆ ಮಾಡುವಂಥದ್ದು, ಇನ್ಕ್ಲೂಡಿಂಗ್ ಈಕ್ವಿಟಿ, ಪ್ರಿಫರೆನ್ಸ್ ಎಲ್ಲ ಓವರ್ ಆಲ್ changes what we make to the share capital. Next subdivision. We can divide the shares into various denominations. ನಾವು ಶೇರ್ ಕ್ಯಾಪಿಟಲ್ ನ ಫರ್ದರ್ ಸಬ್ಡಿವಿಷನ್ ಮಾಡುವಂಥದ್ದು. ಇನ್ನೊಂದು ಕನ್ವರ್ಷನ್. ವಿ ಕ್ಯಾನ್ ಕನ್ವರ್ಟ್ ದ ಶೇರ್ಸ್. ಫುಲ್ಲಿ ಪೇಯ್ಡ್ ಅನ್ನ ಪಾರ್ಟ್ಲಿ ಪೇಯ್ಡ್ ಆಗಿ ಮಾಡ್ಬೋದು, ಅಥವಾ ಪಾರ್ಟ್ಲಿ ಪೇಯ್ಡ್ ಅನ್ನ ಫುಲ್ಲಿ ಪೇಯ್ಡ್ ಆಗಿ, ಈಕ್ವಿಟಿಯನ್ನ ಪ್ರಿಫರೆನ್ಸ್ ಆಗಿ, ಅಥವಾ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ನ ಈಕ್ವಿಟಿ ಆಗಿ, ಈ ತರ ಕನ್ವರ್ಷನ್ ಮಾಡುವಂಥದ್ದು. ಲಾಸ್ಟ್ ಒನ್ ಕ್ಯಾನ್ಸಲೇಷನ್. ಆಲ್ರೆಡಿ ಇಶ್ಯೂ ಮಾಡಿರುವಂತಹ ಶೇರ್ಸ್ ಅನ್ನ ಅದು ಇನ್ ಕೇಸ್ ಫುಲ್ಲಿ ಪೇಯ್ಡ್ ಅಪ್ ಆಗದೆ ಇದ್ದಾಗ, ಫಾರ್ಫಿಟೆಡ್ ಶೇರ್ಸ್ ಆಗುವಂಥದ್ದಿದ್ದಾಗ ವಿ ಕ್ಯಾನ್ ಕ್ಯಾನ್ಸಲ್ ದ share capital. In all these ways, we will be able to reduce the capital. This is one form of internal reconstruction wherein we bring alteration in the share capital. However, the following conditions must be satisfied. ಇದೆಲ್ಲ ಮಾಡೋದಕ್ಕೆ ಮುಂಚೆ there are certain conditions. ಆ conditions satisfy ಆದ್ರೆ ಮಾತ್ರನೇ ನಾವು ಶೇರ್ ಕ್ಯಾಪಿಟಲ್ ಅಲ್ಲಿ ಆಲ್ಟ್ರೇಷನ್ಸ್ ಅನ್ನ ತರೋದಕ್ಕೆ ಸಾಧ್ಯ ಆಗುತ್ತೆ. ಏನು ಕಂಡೀಷನ್ಸ್ ಅಂತಂದ್ರೆ, ದ ಸ್ಕೀಮ್ ಈಸ್ ಆಥರೈಸ್ಡ್ ಬೈ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂಡ್ ಪಾಸ್ಡ್ ಬೈ ಎ ಸ್ಪೆಷಲ್ ರೆಸಲ್ಯೂಷನ್ ಆಫ್ ದ ಜನರಲ್ ಮೀಟಿಂಗ್ ಅಂಡ್ ಕನ್ಫರ್ಮ್ಡ್ ಬೈ ದ ಕೋರ್ಟ್. ಇದನ್ನ ಮಾಡಬೇಕು, ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಅನ್ನ ಮಾಡಬೇಕು, ಶೇರ್ ಕ್ಯಾಪಿಟಲ್ ಅನ್ನ ಬದಲಾವಣೆ ಮಾಡಬೇಕು ಅಂತಂದ್ರೆ ಮೊದಲು ಅದು ಕಂಪನಿಯ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್. ನೀವೆಲ್ಲ ಓದಿರ್ತೀರಾ ಪ್ರೀವಿಯಸ್ ಸೆಮಿಸ್ಟರ್ಸ್ ಅಲ್ಲಿ ಆರ್ಟಿಕಲ್ಸ್ ಅಂದ್ರೆ ಏನು, ಮೆಮೊರಾಂಡಮ್ ಅಂದ್ರೆ ಏನು ಅಂತೆಲ್ಲ. ಸೊ ಕಂಪನಿಯ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ನಲ್ಲಿ ಇದು ಪಾಸ್ ಆಗಿರ್ಬೇಕು. ಅದಕ್ಕೆ ಒಂದು ಸ್ಪೆಷಲ್ ರೆಸಲ್ಯೂಷನ್ ಅನ್ನ ಕಂಪನಿಯ ಜನರಲ್ ಮೀಟಿಂಗ್ ಅಲ್ಲಿ ತಗೊಂಡಿರ್ಬೇಕು. ಅದ್ರ ಜೊತೆಗೆ ಅದು ಕೋರ್ಟ್ ಇಂದ ಕನ್ಫರ್ಮ್ ಆಗಿರ್ಬೇಕು. ಇದಿದ್ರೆ ಮಾತ್ರನೇ ನಾವು ಶೇರ್ ಕ್ಯಾಪಿಟಲ್ ಅಲ್ಲಿ ಬದಲಾವಣೆಗಳನ್ನ ತರೋದಕ್ಕೆ ಸಾಧ್ಯ ಆಗುತ್ತೆ. ಎರಡನೇ ಕಂಡೀಷನ್, ದ ಸ್ಕೀಮ್ ಡಸ್ ನಾಟ್ ಅಫೆಕ್ಟ್ ಕ್ರೆಡಿಟರ್ಸ್ ಇಂಟ್ರೆಸ್ಟ್ ಇನ್ ಎನಿ ವೇ. If the proposed scheme affects the interest of the creditor, the court or government shall confirm the scheme only after consulting the creditors. Creditors ಅಂತಂದ್ರೆ ಕಂಪನಿಗೆ ಸಾಲ ಕೊಟ್ಟಂತವ್ರು ಆಗಿರ್ಬೋದು, ಐದರ್ ದುಡ್ಡಿನ ರೂಪದಲ್ಲಿ ಆಗಿರ್ಬೋದು ಅಥವಾ ವಸ್ತು ರೂಪದಲ್ಲಿ ಆದ್ರೂ ಆಗಿರ್ಬೋದು. ಸೊ ಇದು ಫಸ್ಟ್ ಕ್ರೆಡಿಟರ್ಸ್ ಅನ್ನ ಕೇಳಿ ಅವರಿಗೆ ಯಾವುದೇ ರೀತಿಯಾದ ತೊಂದರೆ ಆಗದೆ ಇರೋ ತರ ಇದು ಮಾಡಬೇಕು. ಅವ್ರಿಗೇನ ಅವರ ಒಂದು ಕನ್ಸರ್ನ್ ತಗೊಳ್ಳದೆ ಇದ್ದಾಗ ಮತ್ತೆ ಅವರ ಕನ್ಸರ್ನ್ ತಗೊಂಡೇ ಇದನ್ನ ಅಪ್ರೂವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. The government CBL shall pass the order of confirmation
of internal reconstruction on terms and condition has it made thing proper, and just after consulting the creditors, if some of the creditors are unwilling, the company will have to settle their claims. The court may sanction scheme if the company secures whole of the debts or amount fixed by the court. ಈಗ ಕಂಪನಿಗೆ ಒಬ್ಬನೇ ಕ್ರೆಡಿಟರು ಅಥವಾ ಒಂದೇ ಕಂಪನಿ ಕ್ರೆಡಿಟರ್ ಆಗಿರಬೇಕು ಅಂತ ಏನೂ ಇಲ್ಲ. ಜಾಸ್ತಿ ಜನ ಕ್ರೆಡಿಟರ್ಸ್ ಇದ್ದವಾಗ ಕೆಲವೊಬ್ರು ಒಪ್ಕೋತಾರೆ, ಕೆಲವೊಬ್ರು ಒಪ್ಕೊಳ್ಳೋದಿಲ್ಲ. ಅಂತ ಟೈಮಲ್ಲಿ ಯಾರು ಒಪ್ಪೋದಿಲ್ವೋ ಅಂತ ಅವರ ಒಂದು ಅಮೌಂಟ್ ಅನ್ನ ನಾವು ರೀಪೇ ಮಾಡಬೇಕಾಗುತ್ತೆ. ರೀಪೇ ಮಾಡಿ ನಂತರ ಒಪ್ಕೊಂಡಿರುವಂತಹ ಕ್ರೆಡಿಟರ್ಸ್ ಅನ್ನ ನಾವು ಕಂಪನಿಯಲ್ಲಿ ಕಂಟಿನ್ಯೂ ಮಾಡಬೇಕಾಗುತ್ತೆ. ಕನ್ಸೆಂಟ್ ಆಫ್ ದ ಕ್ರೆಡಿಟರ್ಸ್ ವಿಲ್ is most essential when we want to make the alteration in the share capital. So the government shall pass the order of confirmation on such terms only after consulting the creditors. ಯಾರು ಕನ್ಸಲ್ಟ್ ಮಾಡಿದಾಗ ಒಪ್ಕೋತಾರೋ ಅವರಿಗೆ ಮಾತ್ರ ಅವ್ರು ಮಾತ್ರ ಕಂಟಿನ್ಯೂ ಆಗ್ತಾರೆ. ನಮ್ಗೆ ಇಷ್ಟ ಇಲ್ಲ ಈ ಪ್ರಪೋಸಲ್ ಅಂತ ಅನ್ನೋರ್ಗೆ ಏನು ಮಾಡಬೇಕು, ಅವ್ರದ್ದೇನು ಕ್ಲೇಮ್ಸ್ ಇರುತ್ತೆ ಅದನ್ನು ನಾವು ಕ್ಲಿಯರ್ ಮಾಡಿ ಆಮೇಲೆ ಫರ್ದರ್ ಈ ಒಂದು ಆಲ್ಟ್ರೇಷನ್ ಇನ್ ದ ಶೇರ್ ಕ್ಯಾಪಿಟಲ್ ಅನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. The court may order the use of word and reduced after the name the company and may order the company to publish the reason for such reduction. ಅವರು ಶೇರ್ ಕ್ಯಾಪಿಟಲ್ ಅನ್ನ ರೆಡ್ಯೂಸ್ ಮಾಡಿದಾಗ ಅದನ್ನ ಮೆನ್ಷನ್ ಮಾಡಬೇಕು, ಮತ್ತೆ ಆರ್ಡರ್ ಕಂಪನಿ ಪಬ್ಲಿಷ್ ಮಾಡಬೇಕಾಗುತ್ತೆ ಯಾವ ಕಾರಣಕ್ಕೆ ಶೇರ್ ಕ್ಯಾಪಿಟಲ್ ಅನ್ನ ರೆಡ್ಯೂಸ್ ಮಾಡಿದ್ದಾರೆ ಅಂತ. ದ ಆರ್ಡರ್ ಆಫ್ ದ ಕೋರ್ಟ್ ಹ್ಯಾಸ್ ಟು ಬಿ ಫಿಲ್ಡ್ ವಿತ್ ದ ರಿಜಿಸ್ಟ್ರಾರ್ ಇಂದ ಫಿಲ್ ಆಗಿರಬೇಕು ಆರ್ಡರ್. Capital reduction may involve variation of rights of different classes of shares. In such a case, the consent of the holders of 3/4 shares should be obtained. ಕೆಲವೊಂದ್ಸಲ ಈ ಶೇರ್ ಕ್ಯಾಪಿಟಲ್ ಅಲ್ಲಿ ಬದಲಾವಣೆಗಳಾದಾಗ ಶೇರ್ ಹೋಲ್ಡರ್ಸ್ನ ಒಂದು ರೈಟ್ಸ್ ಮತ್ತೆ ಪ್ರಿಫರೆನ್ಸಸ್ ಕೂಡ ಚೇಂಜ್ ಆಗ್ಬೋದು. ಅಂತ ಸಂದರ್ಭದಲ್ಲಿ ಶೇರ್ ಹೋಲ್ಡರ್ಸ್ನ ಕನ್ಸೆಂಟ್ ಕೂಡ ತಗೋಬೇಕು. ಮಿನಿಮಮ್ 3/4 ಆಫ್ ದ ಶೇರ್ ಹೋಲ್ಡರ್ಸ್ನ ಕನ್ಸೆಂಟ್ ತಗೊಂಡು ಅವ್ರು ಅದಕ್ಕೆ ಒಪ್ಕೋಬೇಕು, ಅವಾಗ ಮಾತ್ರ ಇದು ಸಾಧ್ಯ ಆಗುತ್ತೆ. ನೆಕ್ಸ್ಟ್, holders of at least 1/10 of the issued capital affected by variation may apply to court within 21 days after the consent is obtained or resolution is passed for cancellation of such variation. However, the decision of the court shall be final. ಕೆಲವೊಂದ್ಸಲ ಶೇರ್ ಹೋಲ್ಡರ್ಸ್ಗೆ ಇಷ್ಟ ಇಲ್ಲದೆ ಇದ್ದಾಗ, ಈವನ್ 10ರಲ್ಲಿ ಒಬ್ಬರಿಗೆ ಇಷ್ಟ ಇಲ್ಲ ಅಂತಂದ್ರೂ ಕೂಡ ಅವರು ಕೋರ್ಟಿಗೆ 21 ದಿನದ ಒಳಗಾಗಿ ಈ ಒಂದು ರೆಸಲ್ಯೂಷನ್ ಅನ್ನ ಪಾಸ್ ಮಾಡಿದ 21 ದಿನದ ಒಳಗಾಗಿ ಅವರು ಕೋರ್ಟ್ ಅನ್ನ ಅಪ್ರೋಚ್ ಮಾಡಿ ಕೋರ್ಟ್ ಮೂಲಕ ಅವರು ಆರ್ಡರ್ ಅನ್ನ ತರಬಹುದು. ಆ ಆರ್ಡರ್ ಯಾರ ಪರವಾಗಾದ್ರೂ ಇರ್ಬೋದು, ಶೇರ್ ಹೋಲ್ಡರ್ಸ್ ಪರವಾಗಾದ್ರೂ ಇರ್ಬೋದು ಅಥವಾ ಕಂಪನಿಯ ಪರವಾಗಾದ್ರೂ ಇರ್ಬೋದು. ಇದು ಕೂಡ ಸಾಧ್ಯತೆ ಇದೆ. ಅದು 10ರಲ್ಲಿ ಒಬ್ರಿಗೆ ಇಷ್ಟ ಇಲ್ಲ ಅಂತಂದ್ರೂ ಕೂಡ ಅವರು ಕೋರ್ಟ್ ಮೂಲಕ ಅವರ ಹಕ್ಕನ್ನ ಅವರು ಪಡ್ಕೋಬಹುದು. ಇದಿಷ್ಟು ಕಂಡೀಷನ್ಸ್ ಸ್ಯಾಟಿಸ್ಫೈ ಆದ್ರೇನೆ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಅಲ್ಲಿ ಕ್ಯಾಪಿಟಲ್ ರಿಡಕ್ಷನ್ ಅನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ದೀಸ್ ಆರ್ ದ ಕಂಡೀಷನ್ಸ್. ನೆಕ್ಸ್ಟ್ ವಿ ವಿಲ್ ಡಿಸ್ಕಸ್ ದಿ ಅಕೌಂಟಿಂಗ್ ಎಂಟ್ರೀಸ್. ವೆನ್ ರಿಡಕ್ಷನ್ ಆಫ್ ಈಕ್ವಿಟಿ ಶೇರ್ ಕ್ಯಾಪಿಟಲ್, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅನ್ನ ರಿಡಕ್ಷನ್ ಮಾಡಬೇಕು ಅಂತಂದ್ರೆ ಅವಾಗ ನಾವು ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಂದ್ರೆ ಹಳೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿತ್ತು ಡೆಬಿಟ್, ಅಷ್ಟು ಅಮೌಂಟ್ ಅನ್ನು ಡೆಬಿಟ್ ಮಾಡಿಕೊಂಡು 2 ಹೊಸ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ ಮತ್ತೆ ಕ್ಯಾಪಿಟಲ್ ರಿಡಕ್ಷನ್ ಅನ್ನು ಎಷ್ಟು ಮಾಡಿದೀವಿ. ಫಾರ್ ಎಕ್ಸಾಂಪಲ್, ಹಳೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ 10 ಲಕ್ಷ ಇತ್ತು ಅಂತ ಅನ್ಕೊಳ್ಳಿ. ಈಗ 5 ಲಕ್ಷ ಕಡಿಮೆ ಮಾಡ್ತಿದೀವಿ. ಆಗ ಹೊಸ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಾಗುತ್ತೆ? 10 ಲಕ್ಷದಲ್ಲಿ 5 ಲಕ್ಷ ಕಡಿಮೆ ಮಾಡಿದ್ರೆ ಇನ್ನು 5 ಲಕ್ಷ ಇರುತ್ತೆ. ಕ್ಯಾಪಿಟಲ್ ರಿಡಕ್ಷನ್ 5 ಲಕ್ಷ ಆಗಿರುತ್ತೆ. ಟೋಟಲ್ ಬಂದು 10 ಲ್ಯಾಕ್ಸ್. ನೆಕ್ಸ್ಟ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ಗೂ ಅಷ್ಟೇ. ಓಲ್ಡ್ ಪ್ರಿಫರೆನ್ಸ್ ಶೇರ್ಸ್ ಎಷ್ಟಿತ್ತು ಅಷ್ಟನ್ನು ಡೆಬಿಟ್ ಮಾಡಿ 2, ಹೊಸ ಪ್ರಿಫರೆನ್ಸ್ ಶೇರ್ಸ್ಗೆ ಎಷ್ಟು ಉಳಿಸ್ಕೊಂಡಿದೀವಿ, ಎಷ್ಟು ರೆಡ್ಯೂಸ್ ಮಾಡಿದೀವಿ ಅದನ್ನ 2 ಕ್ಯಾಪಿಟಲ್ ರಿಡಕ್ಷನ್ ಅಂತ ಹಾಕೊಳ್ಳಿ. ನೆಕ್ಸ್ಟ್, ವೆನ್ ರಿಡಕ್ಷನ್ ಆಫ್ ದ ಅಮೌಂಟ್ ಡ್ಯೂ ಟು ಡಿಬೆಂಚರ್ ಹೋಲ್ಡರ್ಸ್, ಆಗ್ಲೂ ಕೂಡ ನಾವು ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್, ಆರ್ ವೆನ್ ದ ಡಿಬೆಂಚರ್ ಹೋಲ್ಡರ್ಸ್ ಅಗ್ರೀಸ್ ಟು ಅಕ್ಸೆಪ್ಟ್ ನ್ಯೂ ಡಿಬೆಂಚರ್ಸ್. ಈಗ ಡಿಬೆಂಚರ್ಸ್ ನ ಪೂರ್ತಿಯಾಗಿ ಕ್ಯಾನ್ಸಲ್ ಮಾಡಿಬಿಟ್ರೆ ಡಿಬೆಂಚರ್ ಹೋಲ್ಡರ್ ಅಕೌಂಟ್ ಟು ಕ್ಯಾಪಿಟಲ್ ರಿಡಕ್ಷನ್. ಅದೇ ಅವರು ಲೋವರ್ ಅಮೌಂಟ್ಗೆ ಒಪ್ಕೊಳ್ಳೋ ಹಾಗಿದ್ರೆ ಓಲ್ಡ್ ಡಿಬೆಂಚರ್ಸ್ ಅಕೌಂಟ್ ಡೆಬಿಟ್ ಟು ನ್ಯೂ ಡಿಬೆಂಚರ್ಸ್ ಅಕೌಂಟ್.
ಮತ್ತೆ ವೆನ್ ರಿಡಕ್ಷನ್ ಆಫ್ ದ ಅಮೌಂಟ್ ಡ್ಯೂ ಟು ಕ್ರೆಡಿಟರ್ಸ್‌ಗೆ ಕೊಡೋದನ್ನ ಕ್ಲಿಯರ್ ಮಾಡಿ ಅಥವಾ ರೆಡ್ಯೂಸ್ ಮಾಡಿದ್ರೆ, ಕ್ರೆಡಿಟರ್ಸ್ ಅಕೌಂಟ್ ಟು ಕ್ಯಾಪಿಟಲ್ ರಿಡಕ್ಷನ್. ಅಸೆಟ್ಸ್ ಅಪ್ರಿಶಿಯೇಟ್ ಆಗಿದ್ರೆ ಅಸೆಟ್ಸ್ ಟು ಕ್ಯಾಪಿಟಲ್ ರಿಡಕ್ಷನ್. ಪೇಮೆಂಟ್ ಆಫ್ ರೀಕನ್ಸ್ಟ್ರಕ್ಷನ್ ಎಕ್ಸ್‌ಪೆನ್ಸ್ ಇದ್ದರೆ ರೀಕನ್ಸ್ಟ್ರಕ್ಷನ್ ಎಕ್ಸ್‌ಪೆನ್ಸ್ ಅಕೌಂಟ್ ಬಿಟ್ಟು ಬ್ಯಾಂಕ್ ಅಕೌಂಟ್. ಲಾಸ್ಟ್ ಎಂಟ್ರಿ ಬಂದು ವೆನ್ ದ ಯುಟಿಲೈಸೇಷನ್ ಆಫ್ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಬ್ಯಾಲೆನ್ಸ್ ಇನ್ ರೈಟಿಂಗ್ ಆಫ್ ಅಕ್ಯುಮುಲೇಟೆಡ್ ಲಾಸಸ್ ಅಂಡ್ ವೇರಿಯಸ್ ಫಿಕ್ಟಿಷಿಯಸ್ ಅಸೆಟ್ ಆದ್ರೆ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಬಿಟ್ಟು ನಾವು ಯಾವ್ಯಾವ್ದನ್ನೆಲ್ಲ ಕ್ಲೈಮ್ ಮಾಡ್ತಿದೀವೋ, ರೈಟ್ ಆಫ್ ಮಾಡ್ತಿದೀವೋ ಅದಷ್ಟು ಅಸೆಟ್ಸ್ ಅನ್ನ ನಾವು ಬರ್ಕೋಬೇಕಾಗುತ್ತೆ. ಪ್ರಾಫಿಟ್ ಅಂಡ್ ಲಾಸ್ ಆಗಿರ್ಬೋದು, ಪ್ರಿಲಿಮಿನರಿ ಎಕ್ಸ್‌ಪೆನ್ಸ್, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಇದನ್ನೆಲ್ಲ ನಾವು ಮಿಸಲೇನಿಯಸ್ ಎಕ್ಸ್‌ಪೆಂಡಿಚರ್ ಅಂತ ಕರಿತೀವಿ. ಪ್ರಿಲಿಮಿನರಿ ಎಕ್ಸ್‌ಪೆನ್ಸ್, ಪ್ರಾಫಿಟ್ ಅಂಡ್ ಲಾಸ್, preliminary, discount, underwriting, these are all called as miscellaneous expenditure. To advertising suspense, to reconstruction, to goodwill, patents, fixed assets, other assets and capital. In case ಏನಾದ್ರೂ ಡಿಫರೆನ್ಸ್ ಇದ್ರೆ ಅದನ್ನ ನಾವು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ ಅಂತ ಹಾಕೋಬಹುದು. These are the journal entries to be passed for liquidation of companies. Reduction of equity ಆಗಿರ್ಲಿ, ಪ್ರಿಫರೆನ್ಸ್ ಆಗಿರ್ಲಿ, ಪೇಯಿಂಗ್ ಆಫ್ ಡಿಬೆಂಚರ್ಸ್ ಆಗಿರ್ಲಿ, ಓಲ್ಡ್ ಟು ನ್ಯೂ ಟು ಕ್ಯಾಪಿಟಲ್ ರಿಡಕ್ಷನ್. ಕ್ರೆಡಿಟರ್ಸ್ಗಾದ್ರೆ ಕ್ರೆಡಿಟರ್ಸ್ ಟು ಕ್ಯಾಪಿಟಲ್ ರಿಡಕ್ಷನ್, ಅಪ್ರಿಸಿಯೇಷನ್ ಆಫ್ ಅಸೆಟ್ಸ್ಗೆ ಅಸೆಟ್ ಟು ಕ್ಯಾಪಿಟಲ್ ರಿಡಕ್ಷನ್, ಪೇಮೆಂಟ್ ಆಫ್ ರೀಕನ್ಸ್ಟ್ರಕ್ಷನ್ಗೆ ರೀಕನ್ಸ್ಟ್ರಕ್ಷನ್ ಟು ಬ್ಯಾಂಕ್ ಅಕೌಂಟ್, ಪೇಯಿಂಗ್ ಆಫ್ ಆರ್ ರೈಟಿಂಗ್ ಆಫ್ ಆಲ್ ದ ಎಕ್ಸ್ಪೆನ್ಸಸ್ಗೆ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಟು ಆಲ್ ದ ಕನ್ಸರ್ಟ್ ರೈಟಿಂಗ್ ಆಫ್ ಎಕ್ಸ್ಪೆನ್ಸಸ್.